ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇ ಮೂಲಕ ಎರಡನೇ ಸುತ್ತಿನ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಸೊ ನಿನ್ನೆ ತಡರಾತ್ರಿಯಾಗಿ ನಿಮ್ಮ ಎರಡನೇ ಸುತ್ತಿನ KCET ಅಂದರೆ BS ನರ್ಸಿಂಗು, BPT, ಅಲೈಡ್ ಹೆಲ್ತ್ ಸೈನ್ಸು ಮತ್ತು ವಿವಿಧ ಬೇರೆ ಬೇರೆ ಕೋರ್ಸ್ಗಳದ್ದು ಈ ಒಂದು ಫಾರ್ಮಸಿ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ತಾತ್ಕಾಲಿಕ ಅಂದರೆ ಟೆಂಪರರಿ ರಿಸಲ್ಟ್ ಅನೌನ್ಸ್ಮೆಂಟ್ ನಿನ್ನೆ ತಡವಾಗಿ ಲೇಟಾಗಿ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಇವತ್ತು ಫೈನಲ್ ರಿಸಲ್ಟ್ ಬರ್ಬೋದು, ಸಂಜೆ ತನಕ ನಿಮಗೆ ಅಪ್ಡೇಟ್ ಆಗ್ಬೋದು. ಇದು ಫೈನಲ್ ತಾತ್ಕಾಲಿಕ ಫಲಿತಾಂಶ ಅಂದರೆ ಫೈನಲ್ ರಿಸಲ್ಟಲ್ಲೇ ಟೆಂಪರರಿ ರಿಸಲ್ಟನ್ನು ಪ್ರಿವಿಷನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಿವಿಷನಲ್ ರಿಸಲ್ಟ್ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇದರಲ್ಲಿ ಏನಾದರೂ ನಿಮಗೆ ಅಬ್ಜೆಕ್ಷನ್ ಇದ್ದರೆ ಈ ಒಂದು ಅಬ್ಜೆಕ್ಷನ್ ಕೂಡ ನೀವು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒದಗಿಸಬೇಕಾಗುತ್ತೆ. ಸೊ ಇದು ರಿಸಲ್ಟ್ ಡಿಕ್ಲರೇಷನ್ ಆಗಿದೆ, ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂರು ನೋಡಿಲ್ಲ ಹೋಗಿ ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು CET ನಂಬರನ್ನು ಹಾಕಿ ಇದರೊಳಗಡೆ ಡೇಟ್ ಆಫ್ ಬರ್ತನ್ನು ಹಾಕಿ ಮತ್ತು ಕ್ಯಾಪ್ಸನ್ನು ಹಾಕಿ ಚೆಕ್ ರಿಸಲ್ಟ್ ಅಂತ ಕೊಟ್ಟಾಗ ಅಲ್ಲಿ ನಿಮ್ಮದು ಸೆಲೆಕ್ಟ್ ಆಗಿದ್ದರೆ ರಿಸಲ್ಟ್ ಬರುತ್ತೆ. ಸೆಲೆಕ್ಟ್ ಆಗಿಲ್ಲಪ್ಪ ಅಂದರೆ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಅಂತ ಬರುತ್ತೆ. ಬಟ್ ಟೋಟಲ್ ಆಗಿ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇದು ಪ್ರೊವಿಷನಲ್ ರಿಸಲ್ಟ್ ಈಸ್ ನಥಿಂಗ್ ಬಟ್ 99.99 ಫೈನಲ್ ರಿಸಲ್ಟೇ. ಹೌದಾ? ಯಾರಾದರೂ ಅಬ್ಜೆಕ್ಷನ್ ಇದ್ದರೆ ಮಾತ್ರ ಏನಾಗುತ್ತೆ ಅಂತಂದರೆ ಇದು ಚೇಂಜಸ್ ಆಗುವಂಥದ್ದು, ಅದು 1 ಅಥವಾ 2ರಲ್ಲಿ, ಅಥವಾ ಆಲ್ಮೋಸ್ಟ್ ಯಾರು ಆ ರೀತಿ ಕೀದವರು ಮಾಡೋದಿಲ್ಲ, ತಪ್ಪುಗಳನ್ನು ಮಾಡೋಂಗಿಲ್ಲ. ಬಟ್ ಏನಾದರೂ ಇದ್ದರೆ ಒಂದು ಚಾನ್ಸಸ್ಸನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ, ಏನಾದರೂ ಮಿಸ್ ಆಗಿದ್ರೆ ಹೇಳ್ರಿ ಅಂತೇಳಿ. ಬಟ್ ಇದೇ ನಿಮಗೆ ಪ್ರೊವಿಷನಲ್ ರಿಸಲ್ಟೇ ಫೈನಲ್ ರಿಸಲ್ಟಾಗಿ ಕನ್ವರ್ಟ್ ಆಗಿ ಬರುತ್ತೆ. ಆಮೇಲೆ ಇದರಲ್ಲಿ ಡಿಸಿಷನ್ ತೊಗೊರಿ, ಯಾಕಂದರೆ ಇದರಲ್ಲಿ ನಿಮ್ಗೆ ಯಾರಿಗೆ ಫೈನಲ್ ರಿಸಲ್ಟ್ ಬಂದಿದೆ, ಈಗ ಅನೌನ್ಸ್ಮೆಂಟ್ ಆಗಿದೆ. ಸೊ ನಿಮಗೆ ಎರಡೇ ಚಾಯ್ಸ್ ಇರುವಂಥದ್ದು, ಒಂದು ಅಡ್ಮಿಷನ್ ಆಗಬೇಕು, ಒಂದು ಎಕ್ಸಿಟ್ ಆಗಬೇಕು. ಎರಡೇ ಆಪ್ಷನ್ ಅಂಥದ್ದು. ಅದನ್ನು ಯೋಚನೆ ಮಾಡಿಕೊಂಡು ಮನೇಲಿ ಡಿಸ್ಕಷನ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ.